ಪ್ರಧಾನಿ ಮೋದಿ ಬರ್ತಾರೆ ಅಂತ ಸಿಂಗ್ ದ್ವಾರ ಅಂತ ಯಾಕಿಟ್ರು ಬಹಳ ಜನಗಳಿಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ನೋಡಿ, ಗುರುನಾನಕರಿಗೆ ಪ್ರೇರಣೆ ಆದಂಥ ಸ್ಥಳ ಇದು ಅಯೋಧ್ಯ. ಇದು ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ಅಂದರೆ 24 ಜೈನರ 24 ತೀರ್ಥಂಕರರಲ್ಲಿ 22 ಜನ ತೀರ್ಥಂಕರರು ಬಂದಿದ್ದು ಅಯೋಧ್ಯೆಯಿಂದ. ಆಮೇಲೆ ಆ ಹೆಸರು ನೋಡಿ, ನೇಮಿ ಅನ್ನುವಂಥದ್ದು ಇದೆಯಲ್ಲ, ಸಾಮಾನ್ಯ ಜೈನರಲ್ಲಿ ನೋಡ್ತೀವಿ. ಆದರೆ ದಶರಥನ ನಿಜವಾದ ಹೆಸರು ದಶರಥ ಅಲ್ಲ, ನೇಮಿ ರಾಜ. ಅವನು ದಶದಿಕ್ಕುಗಳಿಗೂ ಕೂಡ ರಥವನ್ನು ತಿರುಗಿಸಬಲ್ಲವನಾದ್ದರಿಂದ ಅವನು ದಶರಥ, ದಾಶರಥಿ, ಅದಕ್ಕೋಸ್ಕರ ಅವನು ದಶರಥ. ಹೀಗಾಗಿ 24 ತೀರ್ಥಂಕರರಲ್ಲಿ 22 ತೀರ್ಥಂಕರು ಬಂದಿದ್ದಿಲ್ಲಿಂದನೇ ಬುದ್ಧನಿಗೂ ಕೂಡ ಪ್ರೇರಣೆಯಾದಂಥ ಸ್ಥಳ ಅಂತಂದರೆ ಅಯೋಧ್ಯ. ದೊಡ್ಡ ದೊಡ್ಡ ಇತಿಹಾಸ ಇದು. ಏನಂತೀರಿ? ಭಾರತದ ಇತಿಹಾಸದಲ್ಲಿ ಇದು ಮುಖ್ಯ ಅಂತ, ಪ್ರಪಂಚದ ಇತಿಹಾಸದಲ್ಲಿ ದೊಡ್ಡದಿದೆ. ಇತಿಹಾಸದಲ್ಲೇ ದೊಡ್ಡದು. ಯಾಕೆಂದ್ರೆ ಯಾವುದಕ್ಕೋಸ್ಕರ ಒಂದು ಜನಸಮೂಹ 500 ವರ್ಷ ಕಾಯ್ಕೊಂಡಿತ್ತು. ಬಿಲ್ಕುಲ್. तो यहाँ पहुंचे. ನಮ್ಮ ಜೀವನದ ಒಂದು ಅವಕಾಶ ಅಂತೀವಿ. ಹೀಗೆ ಎಷ್ಟೊಂದು ಜೀವಗಳ ತಹತಹಸಿದ್ವು ಇದು ಸಿಗಬೇಕು ಅಂತ. 500 ವರ್ಷಗಳ ಕಾಲ ಕೂರಿದಂಥ ಭಾವನೆ ಒಂದ್ಸಲ ಸಾಕ್ಷಾತ್ಕಾರ ಆಗುವಂಥ ಕೆಲಸ ಇದು. ನಾವು ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇತಿಹಾಸ ಪುಣ್ಯ ಅದು. ಆ ಘಟನೆ ನಾವಿದ್ದೀವಲ್ಲ, ಈಗ ಇನ್ನೊಂದು 50 ವರ್ಷ ಮೊದಲಿದ್ರೆ ನಮ್ಗೆ ಸಿಗ್ತಿರ್ಲಿಲ್ಲ, ಇನ್ನು 10 ವರ್ಷ ಬಂದರೆ ಸಿಗ್ತಿರ್ಲಿಲ್ಲ. ಆ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೀವಲ್ಲ ಅನ್ನೋದು ನಮ್ಮ ಧನ್ಯತೆ. ಕೋವಿಡ್ ಬಂದಾದ್ಮೇಲೆ ಮುಂದಿನ ವರ್ಷ ಅನ್ನೋದೇ ಡೌಟ್ ಅನ್ನಂಗಾಗ್ಬಿಟ್ಟಿದೆ ಅಂತ ಅಲ್ಲ, ಆದರೆ ಆ ಕಾಲಕ್ಕೆ ನಾವು ಇದ್ದೀವಲ್ಲ ಅಂತ ಅದು ಬಹಳ ಸಂತೋಷ. ಒಂದು ಇಲ್ಲಿ ಅನ್ಸೋದೇನಂದ್ರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ವಿ, ಎಂತೆಲ್ಲ ರಸ್ತೆಗಳ ನಿರ್ಮಾಣ ಮಾಡಿದ್ವಿ, ಟನೆಲ್ಗಳ ನಿರ್ಮಾಣ ಮಾಡಿದ್ವಿ, ಸಾಕಷ್ಟು IT BT ಕಂಪ್ನಿಗಳ ನಿರ್ಮಾಣ ಮಾಡಿದ್ವಿ. ರಾಮ ಹುಟ್ಟಿದ ಜಾಗಕ್ಕೆ ಒಂದು ಮಂದಿರ ಕಟ್ಟಕ್ಕಾಗಿಲ್ವಲ್ಲ ಅನ್ನುವಂತಹ ಕೊರಗು ಹೆಂಗಿತ್ತು ಅಂತಂದ್ರೆ, ಆ ಕೊರಗು ಇವತ್ತು ಬಹಳಷ್ಟು ರಾಮ ಭಕ್ತರ ಕಣ್ಣಲ್ಲಿ ಕಣ್ಣೀರಾಗಿ ಕಾಣಿಸ್ತಾ ಇದೆ. ನಿಜ ನಿಜ ಆಗ್ಬೇಕಾದ್ದೆ. ಯಾಕಂದ್ರೆ ಬೇರೆ ಕಟ್ಟಡಗಳು ನಮಗೆ ನಮ್ಮ ಬಸವಣ್ಣವ್ರು ಹೇಳಿದಂಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕಟ್ಟಡಗಳು ಬಿದ್ದು ಹೋಗ್ತವೆ. ನಿಜ. ಕರ್ನಾಟಕದ ಶಿಲ್ಪಿ ರಾಮಲಲ್ಲಾ ಮೂರ್ತಿಯನ್ನ ಕಡೆದಂತಹ ಅರುಣ್ ಯೋಗಿರಾಜ್ ಅವರ ಕುಟುಂಬದ ಹರ್ಷವನ್ನು ನಾವಾಗಲೇ ಗಮನಿಸಿದ್ವಿ. ತಾಯಿ ಮಾತಾಡಿದ್ರು, ಅರುಣ್ ಯೋಗಿರಾಜ್ ಕೂಡ ಮಾತನಾಡಿದ್ರು. ಇದೀಗ ಅವರ ಪತ್ನಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ. ಅಲ್ಲಿ ಅಯೋಧ್ಯೆಯಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ವಿಶ್ವವೇ ಅರುಣ್ ಯೋಗಿರಾಜ್ ಅವರಿಗೆ ಶುಭಾಶಯಗಳ ಮಹಾಪೂರ್ವವನ್ನು ಹರಿಸ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ನಮ್ಮ ಜೊತೆಗಿದ್ರೆ. ನಮ್ಮ ಮೊದಲನೇದಾಗಿ ಅಭಿನಂದನೆಗಳು. ಕೋಟ್ಯಾಂತರ ಜನರ ಕನಸನ್ನು ತಮ್ಮ ಪತಿ ನನಸು ಮಾಡಿದ್ದಾರೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಎಲ್ಲರಿಗೂ. ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಐತಿಹಾಸಿಕ ದಿನ ನಮ್ಮೆಲ್ಲರಿಗೂ. ಮತ್ತು ಎಲ್ಲರೂ ನಮ್ಮ ಮನೆಯಲ್ಲಿ ಸಂಭ್ರಮ, ಮನೆಯಲ್ಲೂ ಸಂಭ್ರಮ, ದೇಶದಲ್ಲಿ ಸಂಭ್ರಮ. ಇನ್ನೇನು ಕೇಳೋಕ್ಕಾಗತ್ತೆ, ಎಲ್ಲ ದೇವರು ನಮ್ಮ ಪಾಲಿಗೆ ಕೊಟ್ಬಿಟ್ರು. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಬಂದಿದ್ದು ಒಂದು ರೀತಿಯಾದಂಥ ದೀಪಾವಳಿಯ ಸಂಭ್ರಮ ಇತ್ತು. ಎಲ್ಲ ಬಂಧು ಬಳಗದವರು ಬಂದಿದ್ದಾರೆ, ರಂಗೋಲಿ ಬಿಡಿಸ್ತಾ ಇದ್ದಾರೆ. ಹೇಗಿದೆ ಮನೆಯಲ್ಲಿ ಇವತ್ತು ಸಂಭ್ರಮ? ನಾವು ಮುಂಚೆಯಿಂದನೂ ಆ ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದೀವಿ. ಅದು ನೆರವೇರಿಸ್ತಾ ಇದ್ದೀವಿ. ಅದು ದಿನಚರಿನೇ ಹಾಗೆ ನಮ್ಮ ಮನೇಲಿ. ಮತ್ತು ಮನೆ ಪೂರ್ತಿ ಜನ ಇದ್ದೇ ಇರ್ತಾರೆ. ಈಗಂತೂ ಇನ್ನೂ ಬೆಳೆದಿರೋ ಕುಟುಂಬ ಎಲ್ಲರೂ ಸೇರಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ತಮ್ಮ ಮನೆಯಲ್ಲೂ ಸಹ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿದಂಥದ್ದು. ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ? ಅದೇ ಪೂಜೆ ನಡೀತದೆ, ಮತ್ತು ಎಲ್ಲರಿಗೂ ಸಿಹಿಯನ್ನು ಹಂಚೋದು ಮತ್ತು ಊಟ ಕೊಡೋದು ಅಂತ ಕಾರ್ಯಕ್ರಮ ಮಾಡ್ತೀವಿ. ರಾಮನ ವಿಶೇಷ ಏನು ಅಂತ ಇಲ್ಲಿ ಕೆತ್ತಿರುವಂಥದ್ದು? ಇದು ಇಲ್ಲಿ ಕೆತ್ತಿರೋದು ಇದ್ದಿದ್ದು, ಅದು ಒಂದು ಅವ್ರ ತಂದೆಯವರು ಮತ್ತು ಅರುಣ್ ಸೇರಿ ಅವಾಗ ಮಾಡಿದರು. ಅದು ಮನೆಯಲ್ಲೇ ಉಳ್ಕೊಳ್ತು. ಅದಕ್ಕೆ ನಾವು ಅದನ್ನು ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಸ್ಥಾಪಿಸೋಣ ಅಂತ. ನಾವು ರಾಮಲಲ್ಲನ ನೋಡೋದು ಯಾವಾಗ ಅಂತ? ಶೀಘ್ರದಲ್ಲೇನೆ. ಅರುಣ್ ಅವ್ರ ಜೊತೆನೇ ಹೋಗ್ತೀರಾ? ಹೌದು, ಕುಟುಂಬ ಹೋಗ್ತೀವಿ. ಅರುಣ್ ಅವರು ಮಾತನಾಡಿದ್ರ ತಮ್ಮ ಜೊತೆಗೆ ಅಂತ? ಅದೇ, ಅವರು ಖುಷಿಯಾಗಿದ್ದಾರೆ. ಮತ್ತೆ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಯಾವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್ ಅಯೋಧ್ಯೆಗೆ? ಶೀಘ್ರದಲ್ಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗಿದೆ ಮತ್ತೆ ಪೂಜಾ ಕೈಂಕರ್ಯಗಳೆಲ್ಲ ಅಂತ? ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಮೈಸೂರಲ್ಲೂ ಸಂಭ್ರಮ ಆಚರಿಸ್ತಾ ಇದ್ದಾರೆ. ನಮಗೂ ಖುಷಿ ಆಗ್ತಾ ಇದೆ. ತಂದೆಯವ್ರನ್ನ ಮಿಸ್ ಮಾಡ್ಕೋದೀನಿ ಅಂತ ಅಮ್ಮನೂ ಹೇಳಿದ್ರು. ಯಾಕಂದ್ರೆ ಅವ್ರು ಇರ್ಬೇಕಾಗಿ ಜೊತೆಲಿಂದ ಶಂಕರಾಚಾರ್ಯ ಮಾಡ್ಬೇಕಾದ್ರೆ ಹೋಗ್ತಾ ಇದೆ. ಆ ಒಂದು ನೋವು ಇದೆ ಅಂತ. ಅವರು ನಮ್ಮ ಜೊತೆನೇ ಇದ್ದಾರೆ. ನಮ್ಗೆಲ್ಲ ನಮ್ಮಲ್ಲೇ ಇದ್ದಾರೆ. ಅವರು ಅರುಣಲ್ಲಿದ್ದಾರೆ, ಕಲ್ಲಲ್ಲಿದೆ, ನಮ್ಮ ಶಿಲೆಗಳಲ್ಲಿದ್ದಾರೆ. ಸಾರ್ಥಕ ಆಯ್ತಾ ಅಂತ? ಯಾಕಂದ್ರೆ MBA ಪದವೀಧರ, ಅಲ್ಲಿ ಕೆಲಸ ಮಾಡಿದ್ರೆ ಇದೊಂದು ಸಿಗ್ತಾ ಇರಲ್ಲ. ಹೇಗಿದೆ ಅಂತ? ಅದೇ, ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಟ್ರೆಡಿಷನ್ ಕಲ್ಚರು ನಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇಡೀ ವಿಶ್ವ ತನ್ನ ಮನೆಯ ಮಗನ ರೀತಿ ಅವ್ರನ್ನ ನೋಡ್ತಾ ಇದ್ದಾರೆ ಅರುಣ್ ಅವ್ರನ್ನ.
ಹೌದು, ಎಲ್ಲರ ಮನೆ ಮಗ ಆಗೋಗಿದ್ದಾರೆ, ಎಲ್ಲರ ಆತ್ಮೀಯರ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರ ಮಾತುಗಳು. ಸಾಕಷ್ಟು ಖುಷಿಯಾಗಿದೆ. ರಾಮಲಲ್ಲನ ಕಣ್ ತುಂಬಿಕೊಳ್ಬೇಕು, ಅವರ ಜೊತೆಯಲ್ಲೇ ಹೋಗಿ ನಾನು ಅದನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ನೋಡ್ತಾ ಇದೀವಿ, ನಿಜಕ್ಕೂ ಈ ವರ್ಷ ಎರಡೆರಡು ದೀಪಾವಳಿ, ಈಗ ಬರ್ತಿರೋಂಥ ದೀಪಾವಳಿ ಒಂದು, ಮುಂದೆ ಬರುವಂಥ ದೀಪಾವಳಿ ಒಂದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ಯುದ್ಧವನ್ನೆಲ್ಲ ಮುಗಿಸಿ ಅಲ್ಲಿಂದ ಏನು ಬರ್ತಾನಲ್ಲ ರಾಮ, ಬಂದಂಥ ಸಂದರ್ಭದಲ್ಲಿ ಎಷ್ಟು ದಿನ ಹಿಡಿಯುತ್ತೆ ಅಂದರೆ ಈಗಲೂ ಕೂಡ ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಪಾದಯಾತ್ರೆ ಮುಖಾಂತರ ಎಷ್ಟು ದಿವಸದಲ್ಲಿ ಬರ್ಬೋದು, ಕರೆಕ್ಟ್ 21 ದಿವಸಕ್ಕೆ, ನವರಾತ್ರಿಯಾಗಿ 21 ದಿವಸಕ್ಕೇ ದೀಪಾವಳಿ ಬರೋದು. ಈ ವರ್ಷ ದೇಶದಲ್ಲಿ ಎರಡೆರಡು ದೀಪಾವಳಿ. ಅದೇ ಮಾತನ್ನು ಅಂಬಾನಿಯವರು ಕೂಡ ಹೇಳ್ತಾ ಇದ್ರು. TV9 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಬ್ರೇಕ್ ಇಲ್ದನೇ ಏನು ಅಯೋಧ್ಯೆಯಲ್ಲಿ ನಡೀತಾ ಇದೆ ಎಲ್ಲ ವಿವರಗಳನ್ನು ನಿಮ್ಮ ಮನೆ ತನಕ ಮುಟ್ಟಿಸುವಂಥ ಕೆಲಸವನ್ನು TV9 ಮಾಡ್ತಾ ಇದೆ. ಜೊತೆಗೆ ಹಿರಿಯರಿದ್ದಾರೆ, ಗುರುರಾಜ್ ಖರ್ಗೆ ಅಂತವರು ಸಾಕಷ್ಟು ಸಂಗತಿಗಳನ್ನು ನಮಗೆ ಹೇಳ್ತಾ ಇದ್ದಾರೆ ರಾಮನ ಬಗ್ಗೆ. ರಾಮ ಅಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಏನು, ಅವನ ಗುಣಧರ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾಮರಾಜ್ಯ ಅನ್ನೋರ ಕಲ್ಪನೆ ಬಂದಿದ್ದೇ ಹೀಗೆ ಅಂತ ಏನಂತೀರಿ ಸರ್? ಅದು ಒಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆಯೇ ಮಹಾಭಾರತ ರಾಮಾಯಣದ್ದು ವಾಲ್ಮೀಕಿಗೆ ಕೇಳಿದ್ದು, ಈ ನಮ್ಮ ಸಮಾಜದಲ್ಲಿ ಸಂಪ್ರತ ಲೋಕೆ ನಾವು ಬದುಕಿರುವಂಥ ಜಾಗದಲ್ಲಿ ಯಾವ ಮನುಷ್ಯ ಇದ್ದಾನ ಈ ಗುಣಗಳಿದ್ದವನು ಅಂತ 16 ಗುಣಗಳನ್ನು ಪಟ್ಟಿ ಮಾಡ್ತಾರೆ. ಅದ್ರ ಮುಖ್ಯವಾಗಿ ಗುಣವಾನ್ ಅಂತ ಶುರು ಆಗುತ್ತೆ ಮೊದಲೇದು, ಉಳಿದು 15 ಹೇಳ್ತಾರೆ. ಗುಣವಾನ್ ಅಂತ ಎಲ್ಲರೂ ಬರಬೇಕಾಗಿತ್ತಲ್ಲ, ಮತ್ತು ಗುಣವಾನ್ ಅಂತ ಸ್ಪೆಷಲ್ ಏನು ಹೇಳೋದು ಅಂತ. ರಾಮನ ಅತ್ಯಂತ ವಿಶೇಷವಾದ ಗುಣವನ್ನು ಹೇಳಬೇಕು. ಅದರಿಂದ ಯಾವ ನಾಯಕತ್ವಕ್ಕೆ ಹೋದ ಅಂತ. ಒಂದು ಕರುಣೆ, ರಾಮನ ಕರುಣೆ. ಎರಡನೇದು ಯಾರಾದರೂ ತನ್ನ ಕಡೆ ಶರಣು ಬಂದರೆ ಅವ್ರು ಅಭಯ ಕೊಡುವಂಥದ್ದು, ಎಂದೂ ತಪ್ಪಿಸಲಿಲ್ಲ ಆತ. ಇದರ ಜೊತೆಗೆ ಅದ್ವೇಷಿ, ಯಾರ ಜೊತೆಗೂ ದ್ವೇಷ ಇಲ್ಲ. ಈ 3 ಗುಣಗಳಿಂದ ಅತ್ಯಂತ ಅಸಾಮಾನ್ಯ ನಾಯಕನಾದ ರಾಮ ಅಂತ ಹೇಳ್ತಾರೆ. 16 ಗುಣ ಎಲ್ಲ ನಾರದರು ಉತ್ತರ ಕೊಟ್ಟಾಗ ಇನ್ನೊಂದು 20 ಗುಣ ಸೇರಿಸ್ತಾರೋ, ಅಷ್ಟೊಂದು ಗುಣಗಳಿದ್ದಾವೆ. ಪೂರ್ತಿ ರಾಮಾಯಣ ಹೇಳಿಬಿಡ್ತಾರೆ, ಸಂಕ್ಷಿಪ್ತ ರಾಮಾಯಣ. ಆದರೆ ಮುಖ್ಯವಾಗಿ ರಾಮನಲ್ಲಿ ಕಾಣಬೇಕಾದದ್ದು ಅದು, ಯಾರ ಬಗ್ಗೆನೂ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಕೋಪ ಇಲ್ಲ, ಎಲ್ಲರ ಬಗ್ಗೆನೂ ಪ್ರೀತಿ. ತನ್ನ ದ್ವೇಷಿಸಿದವ್ರ ಬಗ್ಗೆ ಪ್ರೀತಿ, ತನಗೆ ಶಾಪ ಕೊಟ್ಟವ್ರ ಬಗ್ಗೆ ಪ್ರೀತಿ. ಇದು ಅತ್ಯಂತ ಅಸಾಮಾನ್ಯವಾದಂಥ ಗುಣ. ಅದ್ರ ಜೊತೆಗೆ ರಾಮರಾಜ್ಯದಲ್ಲಿ ಇದ್ದಂಥ ಪ್ರಜೆಗಳು ಒಬ್ರು ಅಸೂಯೆ ಪಡ್ತಿರ್ಲಿಲ್ವಂತೆ, ಒಬ್ರು ಕೆಟ್ಟ ಯೋಚನೆ ಮಾಡ್ತಿರ್ಲಿಲ್ವಂತೆ, ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ತಾ ಇದ್ರಂತೆ, ಕರುಣೆ ಉಳ್ಳವರಾಗಿದ್ರು, ಕಾಮುಕರಾಗಿರ್ಲಿಲ್ಲ, ಯಾವುದೇ ಕೆಟ್ಟ ಗುಣಗಳಿರಲಿಲ್ಲ. ಪ್ರಜೆಗಳು ಆ ರೀತಿ ಪ್ರತಿಯೊಬ್ಬರು ಕೂಡ ಹಾಗೆ ಇರೋದಕ್ಕೆ ಹೇಗೆ ಸಾಧ್ಯ ಅಂತ. ಯಾಕಂದ್ರೆ ಈಗ ನಾವು ಪ್ರಶ್ನೆ ಮಾಡ್ತೀವಿ, ಸಮಾಜದ ಡೊಂಕನ್ನ ತಿದ್ದೋದಿಕ್ಕೆ ಸಾಧ್ಯವೇ ಅಂತ ನಾವು ಮಾತಾಡ್ತೀವಿ. ಆ ಸಂದರ್ಭದಲ್ಲಿ ರಾಮರಾಜ್ಯ ಅಂದ್ರೆ ಹಂಗಿತ್ತು ಅಂತಂದ್ರೆ ರಾಜ ಹೇಗಿದ್ದನೋ ಪ್ರಜೆಗಳು ಕೂಡ ಅದನ್ನೇ ಪಾಲಿಸ್ತಾ ಇದ್ರು ಅಂತ. ಯಥಾ ರಾಜ ತಥಾ ಪ್ರಜಾ, ಖಂಡಿತವಾಗ್ಲೂ ರಾಜ ಕಾಲಸ್ಯ ಕಾರಣಂ ಅಂತ. ಆ ರಾಜ ಕಾಲಕ್ಕೆ ಕಾರಣ ಆಗ್ತಾನೆ. ಮಾದರಿ ಹಾಕೊಡ್ಬೇಕು. ಯಾವಾಗಲೂ ಮೌಲ್ಯಗಳು ಕೆಳಗಿಳಿದು ಬರ್ತವೆ, ಕೆಳಗಿಂದ ಮೇಲೆ ಇರೋಲ್ಲ. ಮೌಲ್ಯಗಳ ಮೇಲೆ ಇಳಿಬೇಕು. ಯಾಕೆ ಗಾಂಧಿ ಹಾಗಿದ್ರು? ಮತ್ತೆ ರಾಮ ಕೂಡ ಬಹಳ ಭಕ್ತ. ಹೌದು. ಹಾಗಾಗಿ ಭಕ್ತರ ಮೂಲಕ ಭಕ್ತಿಯನ್ನು ತೋರಿಸುವ ಮೂಲಕ ಜನರನ್ನ ಸೇರುವ ಸಂಘಟನಾ ಕೆಲಸವೂ ಕೂಡ ಆಗ್ತಿತ್ತು. ಹಾಗೆ ಜನಗಳ ಕಷ್ಟಗಳು ಜಾಸ್ತಿ, ಅದನ್ನು ಪರಿಹಾರ ಮಾಡಲಿಕ್ಕೆ ಬರ್ತಾನೆ ಇದ್ರು. ಹಾಗಾಗಿ ಜನರನ್ನ ಸಂಘಟನಾ ಮಾಡುವ ದೃಷ್ಟಿಯಿಂದಲೂ ಕೂಡ ರಾಜನಾದವನಿಗೆ ಭಕ್ತಿ ಮುಖ್ಯ, ದೇವರಲ್ಲಿ ನಂಬಿಕೆ ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದೇನು ಅಂದ್ರೆ ಎಲ್ಲ ಕಾಲಗಳಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಈಗ ರಾಮನ ಬಗ್ಗೆನೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾತಾಡುವಂತವರು ಕೂಡ ಇದ್ರು ಅಂತ ಬರುತ್ತೆ ಒಂದು ಉಲ್ಲೇಖ. ಸುವರ್ಣಿಕರು ಅನ್ನುವಂಥವ್ರು ಬರೀ ಇದೇ ಕೆಲಸ ಮಾಡ್ತಾ ಇದ್ರಂತೆ. ಅದರ ಪ್ರತಿಫಲವಾಗಿನೇ ಸೀತೆ ಕಾಡಿಗೆ ಹೋಗ್ಬೇಕಾಯ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಈ ರೀತಿ ಆದ್ರೆ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಹೋಗುವಂತ ಶಕ್ತಿ ಇದೆಯಲ್ಲ ರಾಜ ಅನ್ನುವಂತ ಹೇಗಿರಬೇಕು, ಹೇಗೆ ರಾಜ ರಾಮ ಸೀತಾರಾಮನ್ಕಿಂತ ದೊಡ್ಡವನು ಅಂತ. ಅದಕ್ಕೋಸ್ಕರ ಸೀತೆಯನ್ನು ಬಿಡಬೇಕಾಯ್ತು ಅಂದ್ರೆ ಅವನು ಬರೀ ಸೀತಾರಾಮ ಅಲ್ಲ, ರಾಜಾರಾಮ ಅಂತ. ಸೀಸರ್ಸ್ ವೈಫ್ ಶುಡ್ ಬಿ ಅಬೋವ್ ಬೋರ್ಡ್ ಅಂತ ಒಂದು ಮಾತಿದೆ. ರಾಜನ ಹೆಂಡತಿ ಆಗಿದ್ದವಳು ನಡತೆ ಕಣ್ಣಿಟ್ಟು ನೋಡ್ತಾರೆ. ಎತ್ತರದ ಕಟ್ಟೆ ಮೇಲೆ ಕೂತವ್ರು, ನೀವು ಕಾಜನ್ ಮನೆಯಲ್ಲಿ ಕೂತವ್ರು, ಎಲ್ಲರೂ ನಿಮ್ಮನ್ನು ನೋಡ್ತಿರ್ತಾರೆ. ಆದ್ದರಿಂದ ಆ ಎಚ್ಚರ ಇರಬೇಕು, 24 ತಾಸಿನ ಎಚ್ಚರ ಇರಬೇಕು ರಾಜನಿಗೆ. ಮತ್ತು ಇನ್ನೊಂದು, ರಾಮ ಸೀತೆಯನ್ನು ಕಳಿಸಿ ಆರಾಮಾಗಿ ಅರಮನೆಯಲ್ಲಿ ಇರಲಿಲ್ಲ ಆತ, ಚಾಪೆ ಹಾಸ್ಕೊಂಡು ಮಲ್ಕೋತಿದ್ದ ಅಷ್ಟು ವರ್ಷ. ಮತ್ತು ಇನ್ನೊಂದು ಭಾಳ ಜನ ಕಲ್ಪನೆ ಇದೆ ಅಂದರೆ ರಾಮ ಬಂದ ತಕ್ಷಣ ಅಯೋಧ್ಯೆಗೆ ಬಂದ ತಕ್ಷಣ ಕಳಿಸ್ಬಿಟ್ಟ ಅಂತ. ಹಾಗಲ್ಲ, 11,000 ವರ್ಷ ಚೆನ್ನಾಗಿ ರಾಜ್ಯ ಆಳಿದ್ದಾನೆ. 11,000 ವರ್ಷ ಆ ರಾಮರಾಜ್ಯ ಅಷ್ಟು ಚೆನ್ನಾಗಿರುವಂತ. ಆಗಲೇ ಗುರುಗಳೇ ನೀವು ಹೇಳ್ತಾ ಇದ್ರಿ, ಭರತ ಬಂದಂಥ ಸಂದರ್ಭದಲ್ಲಿ ಅವನು ಕಳಿಸ್ತಾನೆ, ನೋಡು ಭರತನ ಮುಖದಲ್ಲಿ ಏನಾದರೂ ಒಂದು ಸಣ್ಣ ಸುಕ್ಕಿದ್ರು ಕೂಡ ಬಂದು ಹೇಳಪ್ಪ ಅಂತ. ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಭರತ ರಾಮ ಹೋಗುವಂಥ ಸಂದರ್ಭದಲ್ಲಿ ಎಷ್ಟಿತ್ತಲ್ಲ, ಅದಕ್ಕೆ 100 ಮಡಿ 1000 ಮಡಿ ಅದನ್ನು ಜಾಸ್ತಿ ಮಾಡಿರ್ತಾನೆ, ಅವನ ಆದಾಯವನ್ನ ಹೇಳ್ತಾನೆ, ಆದಾಯ ಮಾಡ್ತಾನೆ. ಎಂತ ಇದು ನೋಡಿ. ಆಮೇಲೆ ಈ ಚಾಪೆ ಅನ್ನುವಂಥ ಸಂದರ್ಭದಲ್ಲಿ ಇದು ಬಹಳ ಉಲ್ಲೇಖ ಬರುತ್ತೆ ಗುರುಗಳೇ. ಇದೇನು ಅಂತಾರೆ, ಒಂದು ಕಡೆಗೆ ಹೋಗಿ ರಾಮನ ಪಾದಕೆಗಳನ್ನು ತಗೊಂಬಂದು ಪಾದಕೆಗಳನ್ನು ಪೂಜೆ ಮಾಡಿ ಅದೇ ನಿಜವಾದ ರಾಜತ್ವದ ಸಂಕೇತ ಅಂತ ಇಟ್ಟು ರಾಮ ಚಾಪೆ ಮೇಲೆ ಭರತ ಚಾಪೆ ಮೇಲೆ ಮಲ್ಕತ್ತಿದ್ದ ಅಂತ. ಎಂಥ ಸಂಗತಿ ನೋಡಿ. ಈಗ ಸೀತೆಯ ಜೊತೆಗೆ ರಾಮ ಹೋದ, ಆದರೆ ಲಕ್ಷ್ಮಣನ ಹೆಂಡತಿ ಊರ್ಮಿಳೆ,
ಅವಳು ಮನೆಯಲ್ಲೇ ಇರ್ತಾ ಇತ್ತು. ಅಂದ್ರೆ ಅಪ್ಪಿ ತಪ್ಪಿ ಅವಳು ಎಂದೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ ಅನ್ನುವಂಥ ಒಂದು ಉಲ್ಲೇಖಗಳು ಬರ್ತವೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಇವರಿಬ್ಬರು ಅಣ್ಣ ತಮ್ಮಂದರು. ಈಗ ಮಾಂಡವಿ ಏನು ಪಾಪ ಮಾಡಿದ್ಲು, ಒಂದ್ಸರಿ ಕೌಸಲ್ಯ ಕೇಳ್ತಾಳಂತೆ, ಯಾಕೆ ಮಾಂಡವಿ ಇನ್ನೂ ಎದ್ದಿದೆಯಾ, ಏನು ಕತೆ ನಿಂದು ಅಂತ, ಯಾಕೆ ನೀನು ಭರತನ ಹತ್ರ ಹೋಗ್ಲಿಲ್ವ ಅಂತ. ಅವಾಗ ಹೇಳ್ದಂತ, ಇಲ್ಲ ಭರತ ಅಪ್ಪಿತಪ್ಪಿ ನನ್ನ ಸೇರಿಸ್ತಾ ಇಲ್ಲ, ಮನೆಯಲ್ಲೆಲ್ಲ ವಯಸ್ಸಾದರೆ ಇದ್ದಾರೆ, ಅವ್ರು ಸೇವೆ ಮಾಡೋದ ಕಳಿಸಿಯೇನೆ ಅಂತ ನಾವು ನೋಡ್ತಾ ಇದ್ದೀವಿ.